ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವವನು ಸತ್ತರೂ ಬದುಕುವನು, ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ ಎಂದು ಹೇಳಿದ ನಮ್ಮ ಕರ್ತನೂ ರಕ್ಷಕನೂ ಆದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವಾದ ನಾಮದಲ್ಲಿ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಸತ್ಯವೇದದಲ್ಲಿ 58ನೇ ಪುಸ್ತಕವಾಗಿರುವ ಮತ್ತು ಹೊಸ ಒಡಂಬಡಿಕೆಯಲ್ಲಿ 19ನೇ ಪುಸ್ತಕವಾಗಿರುವ ಇಬ್ರಿಯರಿಗೆ ಬರೆದ ಪತ್ರಿಕೆಯ ಅಧ್ಯಯನವನ್ನು ವೀಕ್ಷಿಸುತ್ತಿರುವ ನೀವು ಈ ಕಾರ್ಯಕ್ರಮಗಳಲ್ಲಿ ಆನಂದಿಸುತ್ತಿದ್ದೀರಿ ಮತ್ತು ಇವುಗಳ ಮೂಲಕ ಆತ್ಮಿಕ ಆಶೀರ್ವಾದಗಳನ್ನು ಹೊಂದುತ್ತಿರುವಿರಿ ಎಂದು ನಾನು ನಂಬುತ್ತೇನೆ. ಕಳೆದ ಕಾರ್ಯಕ್ರಮದಲ್ಲಿ ನಾವು 2ನೇ ಅಧ್ಯಾಯದ ಮೊದಲಿನ 5 ವಚನಗಳನ್ನು ಧ್ಯಾನ ಮಾಡಿಕೊಂಡು ಅನೇಕ ಆತ್ಮಿಕ ಪಾಠಗಳನ್ನು ಕಲಿತುಕೊಂಡಿರುವೆವು. ಯೇಸು ಕ್ರಿಸ್ತನ ಮನುಷ್ಯತ್ವ ಎಂಬ ಪ್ರಸ್ತಾಪವನ್ನು ಅಧ್ಯಯನ ಮಾಡುತ್ತಿರುವ ನಾವು ಆತನು ತನ್ನ ಮನುಷ್ಯತ್ವದಲ್ಲಿಯೂ ದೂತರಿಗಿಂತಲೂ ಶ್ರೇಷ್ಠನಾಗಿರುವುದನ್ನು ನೋಡಿಕೊಂಡೆವು. ಅದು ಹೇಗೆಂದರೆ, ಆತನು ದೂತರಿಗಿಂತಲೂ ಕಡಿಮೆಯಾಗುವುದರ ಮೂಲಕವೇ ಅದರ ಜೊತೆಗೆ ಮುಂದೆ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆಯ ಅಧ್ಯಯನದಲ್ಲಿ ಎದುರುಗೊಳ್ಳುವ 6 ಅಪಾಯದ ಸಂಕೇತಗಳಲ್ಲಿ ಮೊದಲನೆಯ ಸಂಕೇತವಾಗಿರುವ ತಪ್ಪಿ ಹೋಗುವ ಆಪತ್ತಿನ ಕುರಿತು ತಿಳಿದುಕೊಂಡೆವು. ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆಯ 2ನೇ ಅಧ್ಯಾಯದ 6ನೇ ವಚನದಿಂದ 9ನೇ ವಚನಗಳನ್ನು ಧ್ಯಾನ ಮಾಡಿಕೊಳ್ಳೋಣ. ಕರ್ತನಲ್ಲಿ ಪ್ರಿಯರೇ, ಕಳೆದ ದಿನಗಳಲ್ಲಿ ನೀವು ವೀಕ್ಷಿಸಿದ ಸತ್ಯವೇದ ಅಧ್ಯಯನ ಕಾರ್ಯಕ್ರಮವು ನಿಮ್ಮೆಲ್ಲರಿಗೆ ಆಶೀರ್ವಾದಪ್ರದವಾಗಿದೆ. ಆದುದರಿಂದ ದೇವರ ನಡೆಸುವಿಕೆಯನ್ನು ನೆನಪಿಸಿಕೊಳ್ಳಿರಿ. ಈ ಕಾರ್ಯಕ್ರಮದಲ್ಲಿ ನಾವು ನೀಡುವ ದೂರವಾಣಿ ಸಂಖ್ಯೆಗೆ ಮಿಸ್ ಕಾಲ್ ಕೊಡುವುದನ್ನು ಮರೆಯಬೇಡಿರಿ. ಬನ್ನಿರಿ, ಇಂದಿನ ಧ್ಯಾನಕ್ಕೆ ನಾವು ಹೋಗೋಣ. ಬಲ, ಐಶ್ವರ್ಯ, ಜ್ಞಾನ, ಸಾಮರ್ಥ್ಯ, ಘನ, ಮಾನ, ಪ್ರಭಾವ, ಸ್ತುತಿ, ಸ್ತೋತ್ರಗಳನ್ನು ಹೊಂದುವುದಕ್ಕೆ ಯೋಗ್ಯನಾಗಿರುವ ಯೇಸು ಕ್ರಿಸ್ತನ ಅತೀ ಪವಿತ್ರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ವಾಕ್ಯ ಧ್ಯಾನಕ್ಕೆ ಬಹು ಪ್ರೀತಿಯಿಂದ ನಾನು ಸ್ವಾಗತಿಸುತ್ತೇನೆ. ಪ್ರಿಯರೇ, ಇಂದು ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 6ರಿಂದ 9 ವಚನಗಳನ್ನು ಧ್ಯಾನ ಮಾಡಿಕೊಳ್ಳೋಣ. ಧ್ಯಾನ ಮಾಡುವ ಪ್ರತಿ ಹಂತದಲ್ಲಿಯೂ ದೇವರನ್ನು, ಆತನ ದಿವ್ಯ ಜ್ಞಾನವನ್ನು ಆತುಕೊಂಡು ಮುಂದೆ ಸಾಗೋಣ. ನೋಡಿರಿ, ಈಗ ಗ್ರಂಥಕರ್ತನು ಕೀರ್ತನೆ 8ನೆಯ ಅಧ್ಯಾಯದ ಕಡೆಗೆ ತಿರುಗಿ ಸೃಷ್ಟಿಯ ಕುರಿತು ಸಂಬಂಧಿಸಿರುವ ಆ ಅದ್ಭುತಕರವಾದಂಥ ಕೀರ್ತನೆಯ ಅರ್ಥ ವಿವರಣೆಯನ್ನು ನೀಡುತ್ತಾನೆ. ನಮ್ಮ ಧ್ಯಾನವನ್ನು ಆರಂಭಿಸುವ ಹಾಗೆ ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 6ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಶಾಸ್ತ್ರದ ಒಂದು ಭಾಗದಲ್ಲಿ ಮನುಷ್ಯನು ಎಷ್ಟು ಮಾತ್ರದವನು, ಅವನನ್ನು ನೀನು ಯಾಕೆ ನೆನೆಸಬೇಕು? ಮಾನವನು ಎಷ್ಟರವನು, ಅವನಲ್ಲಿ ಯಾಕೆ ಲಕ್ಷ್ಯವಿಡಬೇಕು ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 6ನೇ ವಚನದಿಂದ 8ನೇ ವಚನದವರೆಗೆ ಇರುವ ವಾಕ್ಯ ಭಾಗವು ಕೀರ್ತನೆ 8ನೇ ಅಧ್ಯಾಯ 4ರಿಂದ 6 ವಚನಗಳಿಂದ ತೆಗೆದುಕೊಳ್ಳಲ್ಪಟ್ಟವುಗಳಾಗಿವೆ. ಇಲ್ಲಿ ನಾವು ಒಂದು ಕ್ಷಣ ನಿಂತುಕೊಳ್ಳೋಣ. ಇಲ್ಲಿ ಪ್ರಸ್ತಾಪಿಸಿರುವ ಮನುಷ್ಯನಾದರೂ ಯಾರು? ನೋಡಿರಿ, ಮನುಷ್ಯನು ಕಿರಿಯ ಗ್ರಹಗಳಲ್ಲಿ ಒಂದಾಗಿರುವ ಭೂಮಿಯ ಮೇಲೆ ಇರುವ ಕೇವಲ ಒಂದು ಚಿಕ್ಕ ಜೀವಿಯಾಗಿದ್ದಾನೆ. ಯಾರೋ ಒಬ್ಬರು ಇದನ್ನು ಹೀಗೆ ಹೇಳಿದ್ದಾರೆ, ಏನೆಂದರೆ ಮನುಷ್ಯನು ಒಂದು ಕಿರಿಯ ಗ್ರಹದ ಹೊರಚರ್ಮದ ಮೇಲಿರುವ ಒಂದು ಗುಳ್ಳೆಯಾಗಿರುವನು ಎಂಬುದಾಗಿ. ಹೌದು, ಇದು ಹೆಚ್ಚು ಕಡಿಮೆ ನಿಜವಾದಂಥ ಸಂಗತಿಯಾಗಿದೆ. ಕರ್ತನಲ್ಲಿ ಪ್ರಿಯರೇ, ದೇವರ ದೊಡ್ಡ ಜಗತ್ತಿನಲ್ಲಿ ನಾವು ಬಹಳ ಚಿಕ್ಕವರಾಗಿದ್ದೇವೆ. ಸೃಷ್ಟಿಯ ಅತಿ ಚಿಕ್ಕದಾದ ವಸ್ತುವಾಗಿರುವ ಅಣುವನ್ನು ತೆಗೆದುಕೊಂಡು ಅದರ ನಂತರ ಅತಿ ದೊಡ್ಡದಾದ ವಸ್ತುವನ್ನು ತೆಗೆದುಕೊಂಡರೆ ಬಹುಶಃ ಮನುಷ್ಯನು ಎಲ್ಲೋ ಮಧ್ಯದಲ್ಲಿ ಬರಬಹುದು. ಮನುಷ್ಯನ ಈ ಭೌತಿಕ ಸೃಷ್ಟಿಯಲ್ಲಿ ಎಲ್ಲೋ ಮಧ್ಯದಲ್ಲಿ ನಿಲ್ಲಬಹುದು. ಆದರೆ ಬಹು ಪ್ರಾಮುಖ್ಯವಾದಂಥ ಸಂಗತಿ ಏನೆಂದರೆ, ಮಹಿಮೆಯ ಕರ್ತನು, ದೈವತ್ವದ 2ನೇ ವ್ಯಕ್ತಿಯು ಏಸು ಎಂಬ ಮನುಷ್ಯನಾದನು. ಈ ವಾಕ್ಯ ಭಾಗದಲ್ಲಿ ಮನುಷ್ಯನು ಎಷ್ಟು ಮಾತ್ರದವನು, ಅವನನ್ನು ನೀನು ಯಾಕೆ ನೆನೆಸಬೇಕು ಎಂಬುದಾಗಿ ನೋಡುತ್ತೇವೆ. ಈ ಪ್ರಶ್ನೆಗೆ ಉತ್ತರವೇನೆಂದರೆ, ಯೇಸುವು ಮನುಷ್ಯನಾದನು. ಆತನು ಪರಲೋಕದ ಮಹಿಮೆಯನ್ನು ಬಿಟ್ಟು ಈ ಭೂಮಿಗೆ ಇಳಿದು ಬಂದನು ಮತ್ತು ಆತನು ದೂತನಾಗಲಿಲ್ಲ. ಇದನ್ನೇ ಇಬ್ರಿಯರ ಗ್ರಂಥಕರ್ತನು ನಮಗೆ ಹೇಳಲಿರುವನು.
ಅದೇನೆಂದರೆ, ಮನುಷ್ಯನು ಎಷ್ಟು ಮಾತ್ರದವನು, ಅವನನ್ನು ನೀನು ಯಾಕೆ ನೆನೆಸಬೇಕು ಎಂಬುದಾಗಿ. ಪ್ರಿಯರೇ, ದಯಮಾಡಿ ಗಮನವಿಟ್ಟು ಆಲಿಸಿರಿ. ಮನುಷ್ಯನು ತನ್ನಷ್ಟಕ್ಕೆ ತಾನು ಏನೂ ಆಗಿರುವುದಿಲ್ಲ. ಭೌತಿಕವಾಗಿ ಮನುಷ್ಯನ ಶರೀರದ ಮೂಲ ಧಾತುಗಳನ್ನು ರಾಸಾಯನಿಕ ಉಪಾಂಗಗಳಾಗಿ ಮುರಿದು ಮಾರುಕಟ್ಟೆಯಲ್ಲಿ ಇಟ್ಟರೆ ಅವನ ಬೆಲೆಯು ಕೇವಲ ಸುಮಾರು 55 ರೂಪಾಯಿಗಳು ಅಷ್ಟೇ. ಅಂದರೆ ಶಾರೀರಿಕವಾಗಿ ಮನುಷ್ಯನ ಬೆಲೆಯು ಅತೀ ಕಡಿಮೆಯಾಗಿದೆ. ಮಾನಸಿಕವಾಗಿ ಮನುಷ್ಯನು ತಾನು ಏನೋ ಆಗಿರುವನು ಅಂದುಕೊಳ್ಳುತ್ತಾನೆ. ಆದರೆ ಅವನು ತಿಳಿದಿರುವುದು ಬಹು ಅಲ್ಪವಾಗಿದೆ. ತಾನು ವಾಸಿಸುವಂಥ ಈ ವಿಶಾಲವಾದ ಜಗತ್ತಿನ ಕುರಿತು ಮನುಷ್ಯನು ನಿಜವಾಗಿಯೂ ಎಷ್ಟು ತಿಳಿದಿರುವನು? ದಯಮಾಡಿ ಆಲೋಚಿಸಿ ನೋಡಿರಿ. ಖಂಡಿತವಾಗಿಯೂ ಹೆಚ್ಚು ತಿಳಿದುಕೊಂಡಿರುವುದಿಲ್ಲ. ಹೌದು, ಮನುಷ್ಯನು ಮಿತಗೊಳಿಸಲ್ಪಟ್ಟವನು. ಮನುಷ್ಯನನ್ನು ಒಂದು ಸರಿಯಾದ ನೋಟದಿಂದ ನೋಡುವುದಾದರೆ ಅವನೊಬ್ಬ ಕಳೆದು ಹೋದ ಪಾಪಿಯಾಗಿದ್ದಾನಷ್ಟೆ. ಅವನು ಘೋರವಾದಂಥ ಸ್ಥಿತಿಯಲ್ಲಿ ಇದ್ದಾನೆ. ಹೀಗಿರುವಾಗ ಮನುಷ್ಯನು ಎಷ್ಟು ಮಾತ್ರದವನು, ಅವನನ್ನು ದೇವರು ಯಾಕೆ ನೆನೆಸಬೇಕು? ಮುಂದೆ ಇದೇ ವಾಕ್ಯದ 2ನೇ ಭಾಗದಲ್ಲಿ ಮಾನವನು ಎಷ್ಟರವನು, ಅವನಲ್ಲಿ ಯಾಕೆ ಲಕ್ಷ್ಯವಿಡಬೇಕು ಎಂಬುದನ್ನು ನೋಡುತ್ತೇವೆ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಆತನು ನಮ್ಮಲ್ಲಿ ಲಕ್ಷ್ಯವಿಡಬೇಕಾದ ಕಾರಣವೇನೆಂದರೆ, ಆತನು ನಮ್ಮೊಂದಿಗೆ ಸಂಪರ್ಕಿಸಲು ಬಯಸಿದನು ಮತ್ತು ಆತನು ನಮ್ಮ ಕಳೆದು ಹೋದ ಸ್ಥಿತಿಯನ್ನು ನೋಡಿದ್ದರಿಂದ ನಮ್ಮನ್ನು ಸಂರಕ್ಷಿಸಲು ಬಯಸಿದನು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರೆಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 7ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಅವನನ್ನು ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದೆಯಲ್ಲ, ಪ್ರಭಾವವನ್ನು ಮಾನವನ್ನು ಅವನಿಗೆ ಕಿರೀಟವಾಗಿ ಇಟ್ಟಿ ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಸೃಷ್ಟಿಯ ಸಮಯದಲ್ಲಿ ದೇವರು ಮನುಷ್ಯನನ್ನು ದೇವದೂತರಿಗಿಂತಲೂ ಕಡಿಮೆಯಾಗಿ ಮಾಡಿದನು. ಮನುಷ್ಯನು ದೇವದೂತರಿಗಿಂತಲೂ ಕಡಿಮೆಯಾಗಿ ಮಾಡಲ್ಪಟ್ಟನು ಎಂಬುದಾಗಿ ಕೀರ್ತನೆಗಳ ಪುಸ್ತಕ 8ನೇ ಅಧ್ಯಾಯವು ಬಹು ಸ್ಪಷ್ಟಪಡಿಸುತ್ತದೆ. ದೇವದೂತರಿಗಿಂತಲೂ ಶ್ರೇಷ್ಠನೂ ಉನ್ನತನೂ ಆಗಿದ್ದ ಆ ಒಬ್ಬನು ದೇವದೂತರಿಗಿಂತಲೂ ಕಡಿಮೆಯಾಗಲು ಒಪ್ಪುವನಾಗಿದ್ದನು. ಆತನು ದೂತನಾಗಲಿಲ್ಲ, ಆದರೆ ಮನುಷ್ಯನಾದನು. ಹಳೆ ಒಡಂಬಡಿಕೆಯಲ್ಲಿ ಕರ್ತನ ದೂತನು ಎಂಬುದಾಗಿ ಕರೆಯಲ್ಪಡುವ ಆ ಒಬ್ಬನು ಕ್ರಿಸ್ತನು ಎಂದು ನಮ್ಮಲ್ಲಿ ಅನೇಕರು ನಂಬುತ್ತೇವೆ. ಆದರೆ ಹೊಸ ಒಡಂಬಡಿಕೆಯಲ್ಲಿ ಕ್ರಿಸ್ತನು ಈ ಲೋಕಕ್ಕೆ ಬಂದಾಗ ಆತನು ದೂತರಿಗಿಂತ ಕಡಿಮೆಯಾಗಿ ಮಾಡಲ್ಪಟ್ಟನು ಎಂಬುದಾಗಿ ನಾವು ನೋಡುತ್ತೇವೆ. ಈ ದೂತರು ಅಳತೆಗೊಲಾಗಿದ್ದಾರೆ. ನೋಡಿರಿ, ಕ್ರಿಸ್ತನು ದೂತರಿಗಿಂತಲೂ ಉನ್ನತದಲ್ಲಿದ್ದನು. ಆದರೆ ಆತನು ಮನುಷ್ಯನಾದಾಗ ಆತನು ದೂತರಿಗಿಂತಲೂ ಕಡಿಮೆಯಾದನು. ಯಾಕೆ ಕರ್ತನು ಹೀಗೆ ಮಾಡಿದನು? ಆತನು ಹೀಗೆ ಮಾಡಿದ್ದಕ್ಕೆ ಕಾರಣವೇನೆಂದರೆ, ಅದರ ಮೂಲಕ ಆತನು ದೇವರನ್ನು ಪ್ರಕಟಿಸಬಹುದಾಗಿತ್ತು. ಅದರೊಂದಿಗೆ ಆತನು ದೇವರ ಮುಂದೆ ಮನುಷ್ಯನ ಪ್ರತಿನಿಧಿಯಾಗಿದ್ದಾನೆ. ಆತನು ದೇವರನ್ನು ಈ ಭೂಮಿಗೆ ತಂದನು ಮತ್ತು ಮನುಷ್ಯನನ್ನು ಪರಲೋಕಕ್ಕೆ ತೆಗೆದುಕೊಂಡು ಹೋದನು. ಕರ್ತನಲ್ಲಿ ಪ್ರಿಯರೇ, ಒಂದು ವೇಳೆ ನಾವು ಪರಲೋಕಕ್ಕೆ ಹೋದರೆ ಅದಕ್ಕೆ ಮುಖ್ಯ ಕಾರಣವು ನಾವು ಯೇಸು ಕ್ರಿಸ್ತನಲ್ಲಿ ಇರುವುದರಿಂದಲೇ ಆಗಿರುತ್ತದೆ. ಹಲ್ಲೆಲೂಯ, ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯರೇ, ನಾವು ಮುಂದುವರೆದು ಈ ವಾಕ್ಯ ಭಾಗವನ್ನು ಗಮನಿಸುವಾಗ ಅಲ್ಲಿ ದೇವರು ಮನುಷ್ಯನ ವಿಷಯದಲ್ಲಿ ಮಾಡಿದ ಮೂಲ ಉದ್ದೇಶವನ್ನು ನೋಡುತ್ತೇವೆ. ಅದು ಯಾವುದೆಂದರೆ, ಪ್ರಭಾವವನ್ನು ಮಾನವನ್ನು ಅವನಿಗೆ ಕಿರೀಟವಾಗಿ ಇಟ್ಟಿ ಎಂಬುದೇ. ದೂತರು ಎಂದಿಗೂ ಮಾಡಲು ಸಾಧ್ಯವಾಗದೇ ಇರುವಂಥ ಒಂದು ಸಂಗತಿಯನ್ನು ಮನುಷ್ಯನು ಮಾಡಲಿದ್ದಾನೆ. ದೂತರು ದೇವರ ವಿಶ್ವವನ್ನು ಆಳುವುದಿಲ್ಲ, ಅವರು ದೇವರ ವಾರ್ತಾವಾಹಕರಾಗಿದ್ದಾರೆ. ನೋಡಿರಿ, ಒಬ್ಬನೊಬ್ಬ ದೂತನು ದೇವರಿಗೆ ವಿರುದ್ಧವಾಗಿ ದಂಗೆ ಏಳಲು ಪ್ರಯತ್ನಿಸಿದನು. ಅವನು ತನ್ನದೇ ಆದ ರಾಜ್ಯವನ್ನು ಕಟ್ಟಿಕೊಂಡು ಪ್ರಭುವಾಗಲು ಪ್ರಯತ್ನ ಮಾಡಿದನು. ಅವನ ಹೆಸರು ಲೂಸಿಫರ್, ಅಂದರೆ ಉದಯ ನಕ್ಷತ್ರ ಎಂಬುದಾಗಿತ್ತು. ಇಂದು ಅವನನ್ನು ಸೈತಾನ ಅಥವಾ ಪಿಶಾಚ ಎಂಬ ಹೆಸರುಗಳಿಂದ ನಾವು ತಿಳಿದುಕೊಂಡಿದ್ದೇವೆ. ಅವನು ಬೆಳಕಿನ ದೂತನಾಗಿದ್ದನು. ಆದರೆ ಅವನು ತಿರುಗಿ ಬಿದ್ದು ತನ್ನ ಮನಸ್ಸಿನಲ್ಲಿ, ನಾನು ಆಕಾಶಕ್ಕೆ ಹತ್ತಿ ಹೋಗಿ ನನ್ನ ಸಿಂಹಾಸನವನ್ನು
ದೇವರ ನಕ್ಷತ್ರಗಳಿಗಿಂತ ಮೇಲೆ ಏರಿಸಿ ಆಸೀನನಾಗುವೆನು ಎಂಬುದಾಗಿ ಅಂದುಕೊಂಡದ್ದನ್ನು ಯೆಶಾಯ ಪ್ರವಾದನೆ ಗ್ರಂಥ 14ನೇ ಅಧ್ಯಾಯ 13ರಿಂದ 14 ವಚನಗಳಲ್ಲಿ ನಾವು ನೋಡುತ್ತೇವೆ. ದೇವರು ಅವನಿಗಾಗಲಿ ಅಥವಾ ಯಾವ ದೂತನಿಗಾಗಲಿ ಅದನ್ನು ಉದ್ದೇಶಿಸಿರುವುದಿಲ್ಲ. ಆದರೆ ಮನುಷ್ಯನನ್ನು ಆತನು ಆಳುವುದಕ್ಕೋಸ್ಕರ ಸೃಷ್ಟಿಸಿದನು. ಆದರೆ ಮನುಷ್ಯನು ತಾನೇ ಸ್ವತಃ ಆಳುವುದರ ಬದಲಾಗಿ ಸೈತಾನನ ದೃಷ್ಟಿಕೋನವನ್ನು ಅನುಸರಿಸುತ್ತಾ ದೇವರನ್ನು ಬಿಟ್ಟು ಆಳಲು ಪ್ರಯತ್ನಿಸುತ್ತಾ ಇದ್ದಾನೆ. ಹೇಗೂ ದೇವರು ತನ್ನ ವಿಮೋಚನಾ ಕಾರ್ಯದ ಮೂಲಕ ಮನುಷ್ಯನನ್ನು ಆ ಆಳುವ ಸ್ಥಾನಕ್ಕೆ ತರಲಿದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ಸತ್ಯವೇದದಲ್ಲಿ ಕೀರ್ತನೆಗಳು 8ನೇ ಅಧ್ಯಾಯ 5ರಿಂದ 6 ವಚನಗಳಲ್ಲಿ ಪ್ರಭಾವವನ್ನೂ ಮಾನವನ್ನು ಅವನಿಗೆ ಕಿರೀಟವಾಗಿ ಇಟ್ಟಿ, ನೀನು ಸೃಷ್ಟಿಸಿದ ಎಲ್ಲ ವಸ್ತುಗಳ ಮೇಲೆ ಪ್ರಭುತ್ವವನ್ನು ಅವನಿಗೆ ಅನುಗ್ರಹಿಸಿದೆ ಎಂಬುದಾಗಿ ನೋಡುತ್ತೇವೆ. ಪ್ರಿಯರ, ಮನುಷ್ಯನು ಏದೆನ್ ತೋಟದಲ್ಲಿ ದೇವರಿಗೆ ಅವಿಧೇಯನಾದಾಗ ಈ ಪ್ರಭುತ್ವವನ್ನು ಕಳೆದುಕೊಂಡನು. ಆದರೆ ಯೇಸು ಕ್ರಿಸ್ತನು ಅದನ್ನು ಹಿಂದಕ್ಕೆ ಪಡೆದುಕೊಂಡಿದ್ದಾನೆ. ಆತನಿಗೆ ಮಹಿಮೆಯಾಗಲಿ. ನಮ್ಮ ಧ್ಯಾನವನ್ನು ಮುಂದುವರಿಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನವನ್ನು ಓದಿಕೊಳ್ಳೋಣ. ದಯಮಾಡಿ ಈ ವಚನವನ್ನು ನಿಮ್ಮ ಸತ್ಯವೇದದಲ್ಲಿ ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಎಲ್ಲವನ್ನೂ ಅವನ ಪಾದಗಳ ಕೆಳಗೆ ಹಾಕಿ ಅವನಿಗೆ ಅಧೀನ ಮಾಡಿದ್ದೀಯಲ್ಲವೇ ಎಂದು ಸ್ಪಷ್ಟವಾಗಿ ಹೇಳಿದನು. ಆತನು ಎಲ್ಲವನ್ನೂ ಮನುಷ್ಯನಿಗೆ ಅಧೀನ ಮಾಡಿದನೆಂಬುದರಲ್ಲಿ ಅವನಿಗೆ ಒಂದನ್ನಾದರೂ ಅಧೀನ ಮಾಡದೆ ಬಿಡಲಿಲ್ಲವೆಂದು ಹೇಳಿದ ಹಾಗಾಯಿತು. ಆದರೆ ಎಲ್ಲವೂ ಅವನಿಗೆ ಅಧೀನವಾಗಿರುವುದನ್ನು ನಾವು ಇನ್ನೂ ಕಾಣುವುದಿಲ್ಲ ಎಂಬುದಾಗಿ ನೋಡುತ್ತೇವೆ. ಎಲ್ಲವನ್ನೂ ಅವನ ಪಾದಗಳ ಕೆಳಗೆ ಹಾಕಿದ್ದಾನೆ ಎಂಬುದಾಗಿ ನೋಡುವಾಗ ಅದು ಯಾರ ಪಾದಗಳ ಕೆಳಗೆ? ಅದು ಮನುಷ್ಯನದಲ್ಲ, ಆದರೆ ಕ್ರಿಸ್ತನ ಪಾದಗಳ ಕೆಳಗೆ. ಆದರೆ ಎಲ್ಲವೂ ಅವನಿಗೆ ಅಧೀನವಾಗಿರುವುದನ್ನು ನಾವು ಇನ್ನೂ ಕಾಣುವುದಿಲ್ಲ ಎಂಬುದಾಗಿ ನೋಡುತ್ತೇವೆ. ಪ್ರಿಯರೇ, ನಮ್ಮ ಭೂಮಿಯು ಯೇಸುಕ್ರಿಸ್ತನ ನಿಯಂತ್ರಣದಿಂದ ಜಾರಿಕೊಂಡು ಹೋಗಿಲ್ಲವಾದರೂ ಆತನು ಇಂದು ಆಳುತ್ತಾ ಇಲ್ಲ. ಯೇಸುಕ್ರಿಸ್ತನು ಒಂದು ದಿನ ಈ ಲೋಕವನ್ನು ಆಳುವಾಗ ಆಸ್ಪತ್ರೆಗಳ ಹಾಗೂ ಸೆರೆಮನೆಗಳ ಅವಶ್ಯಕತೆ ಇರುವುದಿಲ್ಲ. ಆಗ ಅಪರಾಧವಾಗಲಿ ಬಡತನವಾಗಲಿ ಇರುವುದಿಲ್ಲ. ಆತನು ಈ ಲೋಕವನ್ನು ಆಳುವಾಗ ಅದು 1000 ವರ್ಷದ ಪರದೈಸು ಆಗಿರುತ್ತದೆ. ಕೀರ್ತನೆ 8ನೇ ಅಧ್ಯಾಯವನ್ನು ಉಲ್ಲೇಖಿಸುವಾಗ ಕೀರ್ತನೆಗಾರನು ಯೇಸುಕ್ರಿಸ್ತನ ಕುರಿತು ಮಾತಾಡಿರುವನು ಎಂಬುದಾಗಿ ಬಹು ಸ್ಪಷ್ಟಪಡಿಸುತ್ತಾನೆ. ಮತ್ತು ಈ ಗಳಿಗೆಯವರೆಗೆ ಅಲ್ಲಿ ಮುಂತಿಳಿಸಿರುವ ಸಂಗತಿಯು ಇನ್ನೂ ಪರಿಪೂರ್ಣಗೊಂಡಿರುವುದಿಲ್ಲ. ನಾವು ಮುಂದುವರೆದು ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನವನ್ನು ಗಮನಿಸುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಆದರೂ ದೇವದೂತರಿಗಿಂತ ಸ್ವಲ್ಪ ಕಡಿಮೆಯಾಗಿ ಮಾಡಲ್ಪಟ್ಟ ಒಬ್ಬಾತನು, ಅಂದರೆ ಯೇಸುವು, ಪ್ರಭಾವವನ್ನು ಮಾನವನ್ನು ಕಿರೀಟವಾಗಿ ಹೊಂದಿರುವುದನ್ನು ನಾವು ನೋಡುತ್ತೇವೆ. ಮೃತಪಟ್ಟದ್ದರಿಂದಲೇ ಮಾನ ಪ್ರಭಾವಗಳನ್ನು ಹೊಂದಿದನು. ಆತನು ದೇವರ ಕೃಪೆಯಿಂದ ಎಲ್ಲರಿಗೋಸ್ಕರ ಮರಣವನ್ನು ಅನುಭವಿಸಲೇಬೇಕಾಗಿತ್ತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಇಲ್ಲಿ ಆದರೂ ಒಬ್ಬಾತನು, ಅಂದರೆ ಯೇಸುವನ್ನು ನೋಡುತ್ತೇವೆ ಎಂಬುದಾಗಿ ಗಮನಿಸುತ್ತೇವೆ. ಯೇಸು ಕ್ರಿಸ್ತನು ಏನನ್ನು ಮಾಡಿದನೋ ಅದಕ್ಕಾಗಿ ಆತನನ್ನು ಎದುರು ನೋಡುತ್ತೇವೆ ಎಂಬುದಾಗಿ ಹೇಳುವಾಗ ಅದು ಸಾಮಾನ್ಯವಾದ ನೋಟವಾಗಿರುವುದಿಲ್ಲ. ಇಲ್ಲಿರುವ ಅರ್ಥವೇನೆಂದರೆ ನಾವು ಆತನನ್ನು ತಿಳುವಳಿಕೆಯಿಂದ ನೋಡುತ್ತೇವೆ ಎಂಬುದಾಗಿ. ನಮ್ಮ ಚಿಕ್ಕ ಮನಸ್ಸುಗಳು ಗ್ರಹಿಸಲಾರದಂಥ ಯಾವುದೋ ಒಂದು ಸಂಗತಿ ಆತನಲ್ಲಿ ಇರುವುದು ಎಂದು ಒಪ್ಪಿಕೊಳ್ಳುತ್ತೇವೆ. ನಾವು ಆತನನ್ನು ನಂಬಿಕೆಯಿಂದ, ಭರವಸದಿಂದ, ಆಶ್ಚರ್ಯದಿಂದ, ಭಯಭಕ್ತಿಯಿಂದ ಹಾಗೂ ಆರಾಧನೆಯಿಂದ ನೋಡುತ್ತೇವೆ. ನೋಡಿರಿ, ಈ ಎಲ್ಲ ಸಂಗತಿಗಳು ಆದರೂ ಒಬ್ಬಾತನು, ಅಂದರೆ ಯೇಸುವನ್ನು ನೋಡುತ್ತೇವೆ ಎಂಬ ಪದ ಸಮುಚ್ಚಯದಲ್ಲಿ ಕಟ್ಟಲ್ಪಟ್ಟಿವೆ. ಪ್ರಿಯರೇ, ಇಂದು ನಿಜವಾಗಿಯೂ ನಾವು ಆತನನ್ನು ನೋಡುತ್ತೇವೋ? ನಾವು ಆತನನ್ನು ನೋಡಲಿಕ್ಕೆ ಅನುಕೂಲವಾಗುವಂತೆ ದೇವರಾತ್ಮನು ನಮ್ಮ ಕಣ್ಣುಗಳಿಂದ ಮುಸುಕನ್ನು ತೆಗೆದಿರುವನೋ? ದಯಮಾಡಿ ಆಲೋಚಿಸಿರಿ. ನಾವು ಯೇಸುವನ್ನು ನೋಡುತ್ತೇವೆ ಎಂಬ ಪದ ಸಮುಚ್ಚಯದಲ್ಲಿ ಯೇಸು ಎಂಬುದು ಆತನ ಮಾನವ ಹೆಸರಾಗಿರುತ್ತದೆ. ಆತನ ಗರ್ಭಧಾರಣೆಯ ಸಮಯದಲ್ಲಿ ದೂತನು ಸಾರಿರುವುದನ್ನು
ಮತ್ತಾಯನು ಬರೆದ ಸುವಾರ್ತೆ 1ನೇ ಅಧ್ಯಾಯ 21ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ. ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನೋ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾವು ಮುಂದುವರೆದು ಈ 9ನೇ ವಚನವನ್ನು ಗಮನಿಸುವಾಗ ದೇವದೂತರಿಗಿಂತ ಸ್ವಲ್ಪ ಕಡಿಮೆಯಾಗಿ ಮಾಡಲ್ಪಟ್ಟ ಎಂಬುದಾಗಿ ನೋಡುತ್ತೇವೆ. ನೋಡಿರಿ, ಇಲ್ಲಿ ಕಡಿಮೆ ಮಾಡಲ್ಪಟ್ಟಿರುವುದರ ಮೇಲೆ ಒತ್ತು ಇರುವುದಿಲ್ಲ, ಆದರೆ ಸ್ವಲ್ಪ ಎಂಬ ಪದದ ಮೇಲೆ ಒತ್ತು ಇರುತ್ತದೆ ಮತ್ತು ಆ ಪದದಲ್ಲಿ ಸಮಯದ ಮೇಲೆ ಪ್ರಾಧಾನ್ಯತೆ ಇರುತ್ತದೆ. ಅಂದರೆ ಅದನ್ನು ನಾವು ಹೀಗೆ ಹೇಳಬಹುದು: ದೇವದೂತರಿಗಿಂತ ಸ್ವಲ್ಪ ಸಮಯ ಕಡಿಮೆಯಾಗಿ ಮಾಡಲ್ಪಟ್ಟ ಎಂಬುದಾಗಿ. ಆ ಸ್ವಲ್ಪ ಸಮಯವೆಂದರೆ ಆತನು ಈ ಭೂಮಿಯ ಮೇಲಿದ್ದ 33.5 ವರ್ಷಗಳು ಆಗಿರುತ್ತವೆ. ಆ ಸಮಯದಲ್ಲಿ ಆತನು ದೂತರಿಗಿಂತಲೂ ಕಡಿಮೆಯಾಗಿ ಮಾಡಲ್ಪಟ್ಟನು. ಮುಂದೆ ನಾವು ಮೃತಪಟ್ಟದ್ದರಿಂದಲೇ ಎಂಬುದಾಗಿ ಗಮನಿಸುವಾಗ ಯೇಸುಕ್ರಿಸ್ತನೊಬ್ಬನೇ ಮನುಷ್ಯನನ್ನು ವಿಮೋಚಿಸಬಹುದಾಗಿತ್ತು ಮತ್ತು ಅದನ್ನು ಆತನು ಕ್ರೂಜೆಯಲ್ಲಿ ಮರಣವನ್ನು ಹೊಂದುವುದರ ಮೂಲಕ ಮಾಡಬಹುದಾಗಿತ್ತು. ಅದುವೇ ಏಕೈಕ ಮಾರ್ಗವಾಗಿತ್ತು. ಕರ್ತನಲ್ಲಿ ಪ್ರಿಯರೇ, ನಾವು ಹಾಗೆಯೇ ಈ ವಚನ ಭಾಗವನ್ನು ಮುಂದುವರಿಸಿ ಮಾನ ಪ್ರಭಾವಗಳನ್ನು ಹೊಂದಿದನು ಎಂಬುದಾಗಿ ನೋಡುವಾಗ ಆತನು ತನ್ನ ಮರಣದ ಮೂಲಕ ಅವುಗಳನ್ನು ಹೊಂದಲಿಲ್ಲ. ಆದರೆ ಆತನು ಈ ಲೋಕಕ್ಕೆ ಬಂದು ನನಗೋಸ್ಕರ ನಮಗೋಸ್ಕರ ಶಿಲುಬೆಯಲ್ಲಿ ಸತ್ತ ಕಾರಣದಿಂದಲೇ. ಮತ್ತೆ ಮತ್ತೆ ನಾನು ಒತ್ತು ಕೊಟ್ಟು ಹೇಳಲು ಬಯಸುವುದೇನೆಂದರೆ, ಮಹಿಮೆಯಲ್ಲಿ ಒಬ್ಬ ಮನುಷ್ಯನಿದ್ದಾನೆ. ಆತನು 2500 ವರ್ಷಗಳ ಹಿಂದೆ ಇರಲಿಲ್ಲ. ಆಗ ಆತನು ದೈವತ್ವದಲ್ಲಿ ಕೇವಲ 2ನೆಯ ವ್ಯಕ್ತಿಯಾಗಿದ್ದನು. ಆತನು ದೇವರಲ್ಲಿ ದೇವರಾಗಿರುವುದು ಮಾತ್ರವಲ್ಲ, ಮನುಷ್ಯನಲ್ಲಿ ಮನುಷ್ಯನೂ ಆಗಿದ್ದಾನೆ. ಆತನು ತನ್ನ ಮೇಲೆ ಮನುಷ್ಯತ್ವವನ್ನು ತೆಗೆದುಕೊಂಡನು. ಆದುದರಿಂದಲೇ ಆತನಿಗೆ ಪರಲೋಕದಲ್ಲಿ ಹಿಂದೆ ಇರದ ಮಾನ ಪ್ರಭಾವಗಳು ಕೊಡಲ್ಪಟ್ಟವು. ಎಂಥ ಅದ್ಭುತವಾದಂಥ ಸತ್ಯಾರ್ಥವಲ್ಲವೇ? ಪ್ರಿಯರೇ, ನಾವು ಕೊನೆಯದಾಗಿ ಈ ವಚನ ಭಾಗದಲ್ಲಿ ಎಲ್ಲರಿಗೋಸ್ಕರ ಮರಣವನ್ನು ಅನುಭವಿಸಲೇಬೇಕಾಗಿತ್ತು ಎಂಬುದಾಗಿ ನೋಡುವಾಗ ಆತನು ಮರಣದ ತೀಕ್ಷ್ಣ ವೇದನೆಯನ್ನು ಅನುಭವಿಸುವುದು ಅಷ್ಟೇ ಅಲ್ಲ, ಆತನು ನಿಜವಾಗಿಯೂ ಮರಣವೆಂದರೇನು ಹಾಗೂ ಅದರ ಇಡೀ ಆಳ ಏನು ಎಂಬುದನ್ನು ಅನುಭವಿಸಿದನು ಎಂಬುದು ಅದರ ಅರ್ಥವಾಗಿದೆ. ನೋಡಿರಿ, ಆತನ ತುಟಿಗಳಿಗೆ ಒತ್ತಿ ಹಿಡಿಯಲ್ಪಟ್ಟ ಮರಣದ ಪಾತ್ರೆಯ ಪ್ರತಿಯೊಂದು ಹನಿಯನ್ನು ಆತನು ಕುಡಿದನು. ಪ್ರಿಯರೇ, ಆತನು ಇದನ್ನೆಲ್ಲ ನನಗೋಸ್ಕರ ನಮಗೋಸ್ಕರ ಮಾಡಿದನು. ದೇವರಿಗೆ ಸ್ತೋತ್ರವಾಗಲಿ. ಈ ಸಂದೇಶವನ್ನು ಆಲಿಸುತ್ತಿರುವಂಥ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರು ತನ್ನ ಪರಿಶುದ್ಧ ವಾಕ್ಯಗಳ ಮೂಲಕ ನಮ್ಮೆಲ್ಲರೊಂದಿಗೆ ನೇರವಾಗಿ ಮಾತನಾಡಿದ್ದಾನೆಂದು ನಾನು ನಂಬುತ್ತೇನೆ. ಆಲಿಸಿದಂಥ ವಾಕ್ಯದ ಬೆಳಕಿನಲ್ಲಿ ನಮ್ಮ ಜೀವಿತವನ್ನು ಪರೀಕ್ಷಿಸಿಕೊಳ್ಳೋಣ. ಹೌದು, ಯೇಸು ಕ್ರಿಸ್ತನು ನಮ್ಮನ್ನು ಪಾಪದಿಂದ ವಿಮೋಚಿಸಲು ತನ್ನ ಸ್ವಪ್ರಾಣವನ್ನೇ ಕ್ರೂಜೆಯ ಮೇಲೆ ಸಮರ್ಪಿಸಿದನು. ನಮ್ಮ ಎಲ್ಲ ಪಾಪ, ದೋಷ, ಸಕಲ ಅನೀತಿಯನ್ನು ತನ್ನ ಪರಿಶುದ್ಧ ದೇಹದ ಮೇಲೆ ಹೊತ್ತುಕೊಂಡು ನಮ್ಮನ್ನು ರಕ್ಷಿಸುವುದಕ್ಕಾಗಿ ಶಿಲುಬೆಯ ಮೇಲೆ ತನ್ನ ಪರಿಶುದ್ಧ ರಕ್ತವನ್ನು ಸುರಿಸಿದನು. ನಮಗೋಸ್ಕರ ಸತ್ತನು, ಹೂಣಲ್ಪಟ್ಟನು ಹಾಗೂ 3ನೇ ದಿನದಲ್ಲಿ ಮರಣವನ್ನು, ಪಾತಾಳವನ್ನು ಜಯಿಸಿ ಜಯವೀರನಾಗಿ ಎದ್ದು ಬಂದು ನಮಗೆ ಪಾಪಕ್ಷಮಾಪಣೆ, ರಕ್ಷಣಾ ಭಾಗ್ಯ ಹಾಗೂ ನಿತ್ಯ ಜೀವದ ನಿರೀಕ್ಷೆಯನ್ನು ಅನುಗ್ರಹಿಸಿದ್ದಾನೆ. ಆತನು ಜೀವಿಸುವಂಥ ದೇವರು, ನಮ್ಮನ್ನು ರಕ್ಷಿಸುವಂಥ ದೇವರು. ಇಂಥ ಶ್ರೇಷ್ಠ ದೇವಾದಿದೇವನಿಗೆ ನಿಮ್ಮ ಜೀವಿತವನ್ನು ಸಮರ್ಪಿಸಿ ಆತನನ್ನು ನಿಮ್ಮ ಹೃದಯದಲ್ಲಿ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡರೆ ತಂದೆಯಾದ ದೇವರು ಯೇಸು ಕ್ರಿಸ್ತನ ಮೂಲಕ ನಿಮ್ಮನ್ನು ಕ್ಷಮಿಸಿ ಶುದ್ಧೀಕರಿಸಿ ನಿತ್ಯ ಜೀವವನ್ನು ಅನುಗ್ರಹಿಸುತ್ತಾನೆ. ಆದ್ದರಿಂದ ಪ್ರಿಯರೇ, ಈಗಲೇ ಯೇಸು ಕ್ರಿಸ್ತನನ್ನು ನಿಮ್ಮ ಹೃದಯದಲ್ಲಿ ಅಂಗೀಕರಿಸಿಕೊಂಡು ನಿತ್ಯ ಜೀವವನ್ನು ಹೊಂದಿಕೊಳ್ಳಿರಿ. ಹಾಗಾಗುವಂತೆ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಬಲಪಡಿಸಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮೆಲ್ಲರೊಂದಿಗಿರಲಿ. ಆಮೇನ್. ಪ್ರಿಯರೇ, ಇಲ್ಲಿಯವರೆಗೆ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆಯ 2ನೇ ಅಧ್ಯಾಯದ 6ನೇ ವಚನದಿಂದ 9ನೇ ವಚನಗಳ ತನಕ ಧ್ಯಾನವನ್ನು ಮಾಡಿದ್ದೇವೆ. ಈ ವಚನಗಳಲ್ಲಿ ನಾವು ಗ್ರಹಿಸಿಕೊಂಡ ಸತ್ಯಾರ್ಥಗಳು
ನಮಗೆ ಬಹು ಸಹಾಯಕವಾಗಿದೆ ಎಂದು ನಾನು ನಂಬುತ್ತೇನೆ. ಯೇಸು ಕ್ರಿಸ್ತನ ಮನುಷ್ಯತ್ವ ಎಂಬ ಧ್ಯಾನದಲ್ಲಿ ಮುಂದುವರಿಯುತ್ತಿರುವ ನಾವು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ದೇವದೂತರಿಗಿಂತಲೂ ಕಡಿಮೆಯಾದನು ಎಂಬುದನ್ನು ತಿಳಿದುಕೊಂಡೆವು. ಹಳೆ ಒಡಂಬಡಿಕೆಯಲ್ಲಿ ಕರ್ತನ ದೂತನು ಎಂದು ನೋಡಿದಾಗಲೆಲ್ಲ ಅವನು ಪೂರ್ವಾವತಾರಿ ಕ್ರಿಸ್ತನು ಎಂಬುದಾಗಿ ನಮ್ಮಲ್ಲಿ ಅನೇಕರು ನಂಬುತ್ತೇವೆ. ಆದರೆ ಹೊಸ ಒಡಂಬಡಿಕೆಯಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಾಗ ಆತನು ದೂತರಿಗಿಂತ ಕಡಿಮೆಯಾಗಿ ಮಾಡಲ್ಪಟ್ಟನು ಎಂಬುದಾಗಿ ತಿಳಿದುಕೊಂಡಿದ್ದೇವೆ. ಆತನು ಮಾನವರಲ್ಲಿ ಮಾನವನಾಗುವುದರ ಮೂಲಕ ದೇವರನ್ನು ಮಾನವನಿಗೆ ಪ್ರಕಟಿಸುವನಾದನು ಮತ್ತು ಅದೇ ಸಮಯದಲ್ಲಿ ದೇವರ ಮುಂದೆ ಮಾನವನ ಪ್ರತಿನಿಧಿಯಾದನು. ಆತನ ಕುರಿತು ಇನ್ನೂ ಹೆಚ್ಚಿನದನ್ನು ತಿಳಿಯಲು ಮುಂದಿನ ಎಲ್ಲ ಕಾರ್ಯಕ್ರಮಗಳನ್ನು ಪ್ರಾರ್ಥನಾ ಪೂರ್ವಕವಾಗಿ ವೀಕ್ಷಿಸಬೇಕೆಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಪ್ರಿಯರೇ, ಮುಂದಿನ ಕಾರ್ಯಕ್ರಮದಲ್ಲಿ ನಾವು ಭೇಟಿಯಾಗುವವರೆಗೆ ದೇವರ ಆಶೀರ್ವಾದವು ಸದಾ ನಿಮ್ಮೊಂದಿಗೆ ಇರಲಿ. ಬನ್ನಿರಿ ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಿನ್ನ ಅಪರಿಮಿತವಾದ ಪ್ರೀತಿ, ಕೃಪೆ, ಕರುಣೆಗಳಿಗಾಗಿ ನಿನಗೆ ಸ್ತೋತ್ರ. ನಾವು ನಿನ್ನವರಾಗಿ ಜೀವಿಸುವುದಕ್ಕೆ ನಿನ್ನನ್ನೇ ನಮಗೋಸ್ಕರ ಸಮರ್ಪಿಸಿಕೊಂಡಾತನು ನೀನು. ನಿನ್ನ ಹೆಜ್ಜೆಯ ಜಾಡಿನಲ್ಲಿ ನಾವು ನಡೆಯುವುದಕ್ಕೆ ಬಲ ಕೊಡು. ನಿನ್ನ ಆತ್ಮನ ಸಹಾಯವನ್ನು ಅನುಗ್ರಹಿಸಿಕೊಡು. ನಮ್ಮ ನಡೆ, ನುಡಿ, ಕ್ರಿಯೆಗಳ ಮೂಲಕವಾಗಿ ನಿನಗೆ ಮಹಿಮೆಯಾಗಲಿ. ನಿನ್ನ ಬೆಳಕು ನಮ್ಮ ಮೂಲಕವಾಗಿ ಹೊರಟು ಬಂದು ಅನೇಕರು ನಿನ್ನನ್ನು ಕಂಡುಕೊಳ್ಳುವಂತಾಗಲಿ. ಇನ್ನೂ ಕತ್ತಲೆಯಲ್ಲಿರುವವರು, ಅಂಧಕಾರದ ಲೋಕದಲ್ಲಿ ಜೀವಿಸುವವರನ್ನು ಕರುಣಿಸು ತಂದೆಯೇ. ಅವರು ನಿನ್ನನ್ನು ತಿಳಿದುಕೊಳ್ಳುವಂತೆ ಸಹಾಯ ಮಾಡು ಮತ್ತು ವಾಕ್ಯದಿಂದ ತುಂಬಿಸಿ ರಕ್ಷಣೆಗೆ ನಡೆಸು ಎಂಬುದಾಗಿ ಯೇಸುವೆ ನಿನ್ನ ಮುದ್ದಾದ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ದೇವರ ದಯೆ ಮತ್ತು ವಿಶ್ವಾಸಿಗಳ ಪ್ರಾರ್ಥನೆಯ ಬಲದಿಂದ ನಡೆಸಲ್ಪಡುವಂಥ ಈ ಕಾರ್ಯಕ್ರಮದ ಅಭಿವೃದ್ಧಿಗೆ ನಿಮ್ಮ ಅಮೂಲ್ಯವಾದ ಅಭಿಪ್ರಾಯಗಳು ನಮಗೆ ಬೇಕಾಗಿದೆ ಮತ್ತು ಅದು ಬಹಳ ಪ್ರಾಮುಖ್ಯವಾಗಿದೆ. ಆದುದರಿಂದ ತಾವೆಲ್ಲರೂ ಮರೆಯದೆ ನಾವು ತಿಳಿಸುವ ದೂರವಾಣಿ ಸಂಖ್ಯೆಗೆ ಮಿಸ್ ಕಾಲ್ ಕೊಡುವುದರ ಮೂಲಕವಾಗಿ ಈ ಸೇವೆಯನ್ನು ಬೆಂಬಲಿಸಿರಿ ಮತ್ತು ನಮ್ಮೊಂದಿಗೆ ಕೈಜೋಡಿಸಿರಿ ಎಂಬುದಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ತಿರುಗಿ ನಾವು ಭೇಟಿಯಾಗುವವರೆಗೆ ದೇವರ ಕೃಪೆ ನಮ್ಮನ್ನು ನಡೆಸಲಿ.